ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಏನು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಅಂತ ಯೋಜನೆ ಬಂತು. ಅವಾಗಿನಿಂದ ಈ ಸಾಮಾಜಿಕ ಪರಿಶೋಧನೆ ಅನ್ನೋದು ಪ್ರಾರಂಭವಾಗಿದೆ. ಇದರ ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ, ಈಗ ಸಮಗ್ರ ಶಿಕ್ಷಣ ಯೋಜನೆ ಕರ್ನಾಟಕ ಇದು 2018ರಿಂದ ಪ್ರೀ ನರ್ಸರಿಯಿಂದ 12ನೇ ತರಗತಿಯವರೆಗೆ ಉಚಿತವಾಗಿ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ನೀಡಬೇಕು ಅನ್ನೋದು ಇದರದ್ದು ಒಂದು ಮಹತ್ವಾಕಾಂಕ್ಷೆಯ ಒಂದು ಯೋಜನೆಯಾಗಿದೆ. ಅಂದರೆ ನಮ್ಮ ದೇಶದಲ್ಲಿ ಹುಟ್ಟಿರುವಂತಹ ಪ್ರತಿಯೊಬ್ಬ ಮಗುವಿಗೂ ಕೂಡ ಒಂದು ಕನಿಷ್ಠ ಮಟ್ಟದ ಶಿಕ್ಷಣ ಉಚಿತವಾಗಿ ಸಿಗಬೇಕು ಅನ್ನೋ ಕಾರಣಕ್ಕಾಗಿ ಯೋಜನೆ ಅನುಷ್ಠಾನವಾಗಿದೆ. ಈ ಯೋಜನೆ ಅನುಷ್ಠಾನ ಆದಾಗ ಇದು ಯಾವ ರೀತಿ ಅನುಷ್ಠಾನವಾಗ್ತಾ ಇದೆ, ಇದು ಸಮರ್ಪಕವಾಗಿ ಅನುಷ್ಠಾನ ಆಗ್ತಾ ಇದೆ ಇಲ್ಲ ಅನ್ನೋದನ್ನು ಪರಿಶೀಲನೆ ಮಾಡಬೇಕಾಗಿದೆ. ಇದು ಹೋದ ವರ್ಷದಿಂದ ಅಂದರೆ 2024ರಿಂದ ಈ ಸಾಮಾಜಿಕ ಪರಿಶೋಧನೆ ಅನ್ನೋದು ಎಲ್ಲ ಶಾಲೆಗಳಿಗೆ ಹಮ್ಮಿಕೊಳ್ಳಲಾಗಿದೆ. ಇದು 2028ರವರೆಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿರುವ ಎಲ್ಲ ಶಾಲೆಗಳಿಗೂ ಕೂಡ ಪರಿಶೀಲನೆ ಮಾಡಿ ವರದಿ ಸಲ್ಲಿಸುವ ನಿಟ್ಟಿನಲ್ಲಿ ನಾವು ಕಳೆದ ಬಾರಿ 40 ಶಾಲೆಗಳನ್ನು ಆಯ್ಕೆ ಮಾಡ್ಕೊಂಡಿದ್ವಿ. ಈ ಬಾರಿ ಮತ್ತೆ 40 ಶಾಲೆಗಳನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ. ಅಂದರೆ ನಮ್ಮ ಆಡಿಟ್ ಅನ್ನೋದು ನಾವು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಮಾಡ್ತೇವೆ, ಅಲ್ಲಿ ಅನುಷ್ಠಾನ ಮಾಡಿದಂಥ ಕಾಮಗಾರಿಗಳಿಗೆ ಸಂಬಂಧಪಟ್ಟಂತೆ. ಇದು ಶಾಲೆ ನಮಗೆ ಹೊಸದಾಗಿ ಆಗಿರೋದ್ರಿಂದ ನಾವು ಕಳೆದ ಬಾರಿ ನಿಮ್ಮ ಇದರಲ್ಲಿ ಅಂದರೆ ಯಾವುದಾದ್ರು ಭಾಗವತಿ ಪಂಚಾಯಿತಿಯಲ್ಲಿ ಕಟ್ಟಿಗೆಳ್ಳ ಶಾಲೆ ಮತ್ತು ಅಲ್ಲಿಂದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಭಾಗವತಿ ತೆಗೆದುಕೊಂಡಿದ್ವಿ. ಈ ಸಲ ನಾವು ಬಾಳಶೆಟ್ಟಿಕೊಪ್ಪ ಮತ್ತು ನಾಗನಹಳ್ಳಿ ಶಾಲೆಯನ್ನು ಆಯ್ಕೆ ಮಾಡ್ಕೊಂಡಿದ್ವಿ. ನಂತರ ದಿನಗಳಲ್ಲಿ ನಾವು ಉಳಿದ ಶಾಲೆಗಳನ್ನೆಲ್ಲ ಕೂಡ ಈ ಸಾಮಾಜಿಕ ಪರಿಶೋಧನೆಯನ್ನು ಮಾಡ್ತಾ ಇದ್ದೀವಿ. ಇದರಲ್ಲಿ ಮುಖ್ಯವಾಗಿ ಅಂತ ಹೇಳಿದರೆ, ಈ ಯೋಜನೆಗೆ ಸಂಬಂಧಪಟ್ಟಂತೆ ಏನು ಸರ್ಕಾರದಿಂದ ಅನುದಾನ ಬಿಡುಗಡೆಯಾಗಿದೆ, ಮಕ್ಕಳಿಗಾಗಿ ಉಚಿತವಾಗಿ ಏನು ಪಠ್ಯಪುಸ್ತಕ ಶೂ ಸಾಕ್ಸ್ಗಳನ್ನು ವಿತರಣೆ ಮಾಡಿದ್ದಾರೆ. ಆನಂತರ 5 ಕಿಲೋಮೀಟರ್ ವ್ಯಾಪ್ತಿಯಿಂದ ಏನು ದೂರದಿಂದ ಮಕ್ಕಳು ಬರ್ತಾರೆ ಆ ಮಕ್ಕಳಿಗೆ ಪ್ರಯಾಣ ಭತ್ಯೆ ಕೊಡುವಂಥ ವ್ಯವಸ್ಥೆಯೂ ಕೂಡ ಇದೆ. ವಿಕಲಚೇತನ ಮಕ್ಕಳಿದ್ರೆ ಅವರಿಗೆ ಬೆಂಗಾವಲು ಭತ್ಯೆಯನ್ನು ಕೊಡುವಂಥ ವ್ಯವಸ್ಥೆಯೂ ಕೂಡ ಈ ಯೋಜನೆಯಲ್ಲಿದೆ. ಮತ್ತು ಮಕ್ಕಳಿಗೆ ಅವರ ಕನಿಷ್ಠ ಗುಣಮಟ್ಟ ಅಂದರೆ ಕನಿಷ್ಠ ಅವ್ರು ಎಷ್ಟು ಬರಬೇಕು ಅವರಿಗೆ ವಿದ್ಯಾರ್ಹತೆ ಅಷ್ಟಾದರೂ ಕನಿಷ್ಠ ಮಟ್ಟವಾಗಿ ಶಾಲೆಯಲ್ಲಿ ಬೋಧಿಸಲಾಗ್ತಾ ಇರಲಿಲ್ಲ. ಪ್ರತಿಯೊಂದನ್ನು ಕೇಳುವಂಥ ಒಂದು 134 ಪ್ರಶ್ನಾವಳಿಗಳ ಒಂದು ನಮಗೆ ವರದಿಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಅನುಸಾರವಾಗಿ ನಾವು ಈಗ ಮಕ್ಕಳಿಗಾಗಿ, ಶಿಕ್ಷಕರಿಗಾಗಲಿ ಮತ್ತು ಪೋಷಕರಿಗೆ ಮತ್ತು ಸಮುದಾಯ ಭೇಟಿ ಅಂತ ಹೇಳಿದ್ರೆ ಊರಿನಲ್ಲಿ ಯಾರು ಹಿರಿಯರಿರ್ತಾರೆ ಅವರಿಗೆಲ್ಲ ನಾವು ಪ್ರಶ್ನಾವಳಿಗಳನ್ನ ಕೇಳಿ ಒಂದು ಮಾಹಿತಿಯನ್ನು ಸಂಗ್ರಹಣ ಮಾಡಿ 19ನೇ ತಾರೀಕಿಗೆ ಗ್ರಾಮ ಸಭೆ ಅಂತ ಹೇಳಿ ಮಾಡ್ತೀವಿ. ಪೋಷಕರು ಅಂದರೆ ಆ ಶಾಲೆಯಲ್ಲಿ ಎಷ್ಟು ಮಕ್ಕಳು ಓದ್ತಾ ಇದ್ದಾರೆ ಅದಕ್ಕೆ ಅನುಗುಣವಾಗಿ ಕನಿಷ್ಠ ಪಕ್ಷ ಒಂದು 50% ಪೋಷಕರಾದರೂ ಆ ಸಭೆಗೆ ಹಾಜರಿದ್ದು ಆ ಸಭೆ ನಡೆಸ್ಕೊಡ್ಬೇಕು. ಮತ್ತು ಅವ್ರದ್ದು ಏನಾದರೂ ಆಹ್ವಾನಗಳಿದ್ರೆ, ಅಂದರೆ ಸರ್ಕಾರಿ ಶಾಲೆ ಅಂತ ಹೇಳಿದ್ರೆ ಟೀಚರ್ಸು ಕರೆಕ್ಟಾಗಿ ಬರಲ್ಲ ಮಾಡಲ್ಲ ಅನ್ನೋ ಕೆಲವೊಂದು ದೂರುಗಳು ಇರ್ತವೆ. ಅಂದರೆ ಅವರಿಂದಲೇ ತಗೊಳ್ಳೋದು ಅದನ್ನು. ಅಂದರೆ ಯಾವ ರೀತಿ ಶಾಲೆಗೆ ಟೀಚರ್ಸ್ ಸರಿಯಾಗಿ ಬರ್ತಾ ಇದ್ದಾರಿಲ್ಲ, ಕಲಿಕೆಯಲ್ಲಿ ಮಕ್ಕಳು ಏನಾದರೂ ಹಿಂದುಳಿದಿದ್ದಾರೆ, ಪ್ರತಿಯೊಂದು ಅಂಶಗಳನ್ನು ನಾವು ಗಮನಿಸ್ತೇವೆ. ಅಂದರೆ ಮತ್ತೇನಂತ ಹೇಳಿದ್ರೆ, ಶಾಲೆಯಲ್ಲಿ ಏನು ಮೂಲಭೂತ ಅವಕಾಶ ಸೌಲಭ್ಯಗಳ ಕೊರತೆ ಇದೆ, ಶಾಲೆಗೆ ಕೊಠಡಿ ಆಯಿತು, ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಶಿಕ್ಷಕರಿದ್ದಾರೆ ಇಲ್ಲ, ಕುಡಿಯುವ ನೀರಿನ ವ್ಯವಸ್ಥೆ, ವಿದ್ಯುತ್ ಸಂಪರ್ಕ, ಹೀಗೆ ಪ್ರತಿಯೊಂದನ್ನು ಕೂಡ ನಾವು ಗಮನಿಸಿ ನಮ್ಮ ವರದಿಯಲ್ಲಿ ಒಂದು ಧನಾತ್ಮಕ ಅಂಶಗಳಾಗಲಿ ಮತ್ತು ಋಣಾತ್ಮಕ ಅಂಶಗಳು ಈ ಎರಡನ್ನೂ ಕೂಡ ನಾವು ದಾಖಲಿಸುತ್ತೇವೆ. ನಮಗೆ ಎಷ್ಟು ಗಮನಿಸಿದ್ದೇವೆ, ನಮ್ಮ ಗಮನಕ್ಕೆ ಎಷ್ಟು ಬಂದಿರ್ತದೆ ಅದು ಕೂಡ ತಗೊಳ್ತೀವಿ. ಜೊತೆಗೆ ಊರ ಹಿರಿಯರಾಗಲಿ, ಪಾಲಕರಾಗಲಿ, ಮಕ್ಕಳಾಗಲಿ, ಟೀಚರ್ಸ್ ಆಗಲಿ ಅವರೇನಾದರೂ ಅವರಿಂದ ಬಂದ ದೂರುಗಳನ್ನು ಕೂಡ ನಮ್ಮ ವರದಿಯಲ್ಲಿ ದಾಖಲಿಸಿ ಸರ್ಕಾರಕ್ಕೆ ಒಂದು ವರದಿ ಸಲ್ಲಿಸುವ ಒಂದು ಕಾರ್ಯಕ್ರಮ ಆಗಿದೆ. ಇದೆಲ್ಲ ಉತ್ತಮವಾಗಿ ನಡಿಬೇಕಂತ ಹೇಳಿದ್ರೆ ಟೀಚರ್ಸ್ ಆಗಲಿ, SDMC ಸದಸ್ಯರಾಗಲಿ, ಪೋಷಕರು, ಮಕ್ಕಳದೆಲ್ಲರದು ಸಹಕಾರ ಬೇಕಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಕೇಳ್ಕೊತಾ ಇದ್ದೇನೆ. ಇಷ್ಟೊತ್ತು ನನಗೆ ಇದರ ಬಗ್ಗೆ ಪ್ರಾಸ್ತಾವಿಕವಾಗಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ನಮಿಸುತ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ.